ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಈ ಸಮೇಟಿವ್ ಅಸೆಸ್ಮೆಂಟ್ 1ನೇ ಪರೀಕ್ಷೆಯ ಪಠ್ಯಕ್ರಮಕ್ಕಿರುವ ಗದ್ಯಗಳನ್ನ ಪುನರಾವಲೋಕನ ಮಾಡ್ಕೊಂಡ್ವಿ. ಈಗ ಪದ್ಯಗಳ ಬಗ್ಗೆ ಪುನರಾವರ್ತನೆಯನ್ನ ಮಾಡ್ಕೊಳ್ಳೋಣ ಬನ್ನಿ. ಈ ಒಂದು ಪಠ್ಯಕ್ರಮದಲ್ಲಿ ನಮಗೆ ಮೊದಲೇ ಇರತಕ್ಕಂಥದ್ದು ಮೊದಲ ಪದ್ಯ ಭಾಗ್ಯದ ಬೆಳೆಗಾರ ಅಂತಕ್ಕಂಥ ಪದ್ಯ. ಈ ಭಾಗ್ಯದ ಬೆಳೆಗಾರ ಪದ್ಯ ಒಂದು ಜನಪದ ಗೀತೆ. ಜನಪದ ಗೀತೆ ಅಂತಂದ್ರೆ ಶ್ರೀಸಾಮಾನ್ಯರ ಅನುಭವದಿಂದ ಹೊರಹೊಮ್ಮಿರ್ತಕ್ಕಂಥ ಒಂದು ಹಾಡನ್ನು ನಾವು ಜನಪದ ಗೀತೆ ಅಂತ ಕರಿತೀವಿ. ಈ ಒಂದು ಸಾಹಿತ್ಯವನ್ನು ರಚಿಸಿರ್ತಕ್ಕಂಥವ್ರು ಯಾವುದೇ ಒಂದು ವಿಷಯವನ್ನು ಕುರಿತು ಓದದೆ ಬರೆಯದೆ ತಮ್ಮ ಅನುಭವದಿಂದ ಹೊರಹೊಮ್ಮಿದ ಒಂದು ನುಡಿಗಳನ್ನೇ ನಾವು ಈ ಜನಪದ ಸಾಹಿತ್ಯ ಅಂತ ಕರಿತೀವಿ. ಅಂತ ಒಂದು ಹಾಡು ಭಾಗ್ಯದ ಬೆಳೆಗಾರ ಅಂತಕ್ಕಂಥದ್ದು. ಇಲ್ಲಿ ಒಬ್ಬ ಮುತ್ತೈದೆ ಬಾಲೆ ಅಂದ್ರೆ ಒಬ್ಬ ಗಂಡನ ಮನೆಯಲ್ಲಿರ್ತಕ್ಕಂಥ ಬಾಲೆಗೂ ಮತ್ತು ಬಳೆಗಿರ್ತಕ್ಕಂಥ ಬೆಳೆಗಾರನಿಗೂ ನಡೀತಕ್ಕಂಥ ಒಂದು ಸಂಭಾಷಣೆಯನ್ನ ಈ ಹಾಡಿನ ಮೂಲಕ ತಿಳ್ಕೊಂಡ್ವಿ. ಭಾಗ್ಯದ ಬೆಳೆಗಾರ ಅಂದ್ರೆ ಅಪರೂಪಕ್ಕೊಮ್ಮೆ ಬರ್ತಕ್ಕಂಥ ಬೆಳೆಗಾರ. ನಿನ್ನ ನಂತವರಿಗೆ ನೋಡಿ, ಗ್ರಾಮ್ಯ ಗ್ರಾಂಥಿಕ ರೂಪಗಳು ಬಹಳ ಬರ್ತವು. ನಂತವರಿಗೆ ಅಂದ್ರೆ ನನ್ನ ತವರಿಗೆ ಅಂದ್ರೆ ಇದು ಗ್ರಾಂಥಿಕ ರೂಪ. ಇದು ಗ್ರಾಮ್ಯ ಅಂದ್ರೆ ಆಡು ಮಾತಿನಲ್ಲಿರ್ತಕ್ಕಂಥ ಗ್ರಾಮ್ಯ ಪದಗಳನ್ನ ಗ್ರಾಮ್ಯ ರೂಪ ಅಂತ ಕರಿತೀವಿ. ನಾವು ಬರವಣಿಗೆಯಲ್ಲಿ ಏನ್ ಬರೀತೀವಲ್ಲ ಅದನ್ನ ಗ್ರಾಂಥಿಕ ರೂಪ ಅಂತ ಕರಿತೀವಿ. ಆ ಮುತ್ತೈದೆ ಹೆಣ್ಣು ಏನ್ ಮಾಡ್ತಾರ, ಭಾಗ್ಯದ ಬೆಳೆಗಾರ ಅಂದ್ರೆ ಅಪರೂಪಕ್ಕೊಮ್ಮೆ ಬರ್ತಕ್ಕಂಥ ಬೆಳೆಗಾರ. ನೀನು ನಂತವರ ಮನೆಗೆ ಹೋಗುವ ಅಂತ ಹೇಳಿದಾಗ ಅವನು ನಿಂತವರು ನಾನೇನು ಬಲ್ಲೆನು, ನಿಂತವರು ನನಗೆ ಗೊತ್ತಿಲ್ಲ, ನನಗೆ ಗುರಿ ಇಲ್ಲ, ಇಲ್ಲಿ ಬಾಲೆ ತೋರಿಸು ಬಾಲೆ ಅಂತವರು ನಿಂತವರು ನನಗೆ ತೋರಿಸು ಅಂತ ಕೇಳ್ತಾನೆ. ಅದಕ್ಕೆ ಗುರುತುಗಳನ್ನು ಹೇಳ್ತಾನೆ. ಬಲಭಾಗಕ್ಕೆ ಬಾಳೆ ಗಿಡಗಳು ಅವುಗಳನ್ನು ಗಿಡ, ಎಡಭಾಗಕ್ಕೆ ಸೀಬೆ ಅಂದ್ರೆ ಪೇರಳೆ, ಸೀಬೆ ಪೇರಳೆ ಗಿಡಗಳು ಬರ್ತವು. ಸೀಬೆ ಪೇರಳೆ ಗಿಡಗಳು ಬರ್ತವು. ನಟ್ಟ ನಡುವೆಯಲ್ಲಿ ಅಂದ್ರೆ ಮಧ್ಯದಲ್ಲೇನೆ ನೀವು ಬೆಳೆಗಾರ, ಅಲ್ಲೇ ಇರೋದೇ ನನ್ನ ತವರು ಮನೆ ಅಂತ ಹೇಳ್ತಾಳ. ಮತ್ತೆ ಅವನು ಮುತ್ತೈದೆ ತೋರಿಸಬಾಗಿ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾ ಗುರುತುಗಳನ್ನ ಆಲೆ ಆಗ್ತಾವ ಅಲ್ಲಿ ಅಂದ್ರೆ ಬೆಲ್ಲದ ಒಂದು ತಯಾರಿಸುವ ಒಂದು ಜಾಗವನ್ನ ಆಲೆ ಮನೆ ಅಂತ ಕರೀತಾರೆ. ಬೆಲ್ಲ ತಯಾರಿಸುವ ಒಂದು ಮನೆಯನ್ನ ಆಲೆ ಮನೆ ಅಂತ ಕರಿತಾ ಇದ್ರು. ಅಲ್ಲೇ ಆಲೆ ಆಗ್ತಾವು, ಗಾಣನ್ ತಿರುಗ್ತವಲ್ಲಿ. ನವಿಲು ಸಾರಂಗ ನಲಿತಾವೆ ಬೆಳೆಗಾರ, ಅಲ್ಲಿ ನವಿಲು ಸಾರಂಗಗಳು ನಲಿಯುತ್ತವೆ, ನಲಿತಾವೆ ನಲಿಯುತ್ತವೆ ನವಿಲು ಸಾರಂಗ ನಲಿತಾ ಇರ್ತವ ಬೆಳೆಗಾರ. ಅದೇ ಕಣವನ್ನು ನನ್ನ ತವರು ಮನೆ ಗುರುತುಗಳನ್ನ ಹೇಳ್ತಾವೆ. ಮತ್ತೆ ಅವನು ಮುತ್ತೈದೆ ಎಣ್ಣೆ ನಿನ್ನ ತವರನ್ನ ತೋರಿಸುವ ಅಂದಾಗ ಮನೆಯ ಗುರುತನ್ನ ಹೇಳ್ತಾರೆ. ಊರಿಗೆ ಹೋಗ್ತಕ್ಕಂಥ ದಾರಿಯ ಗುರುತನ್ನ ಹೇಳಿದ್ದು, ಬಾಳೆ ಬೆಳಕ್ ಬಿಡು, ಸೀಬೆ ಎಡಕ್ ಬಿಡು, ಮಧ್ಯದಲ್ಲೇ ಹೋಗು ಅಂತ ಹೇಳಿದ್ದು. ಊರ ಮುಂದೆ ಆಲೆ ಮನೆ ಇದೆ, ಅಲ್ಲಿ ಗಾಣ ತಿರುಗ್ತಾ ಇರ್ತೈತಿ, ನವಿಲು ಸಾರಂಗ ನಲಿತಾ ಇರ್ತವ, ಅದೇ ನಮ್ಮ ಊರು ಅಂತ ಊರಿನ ಗುರುತನ್ನ ಹೇಳಿದ್ದು. ಈಗ ಮತ್ತೆ ತನ್ನ ಮನೆ ಗುರುತನ್ನ ಹೇಳ್ತಾಳ. ಕಂಚಿನ ಮನೆ ಕಾಣು, ಕಂಚಿನ ಕದ ಕಾಣು. ನನ್ನ ಮನೆ ಕಂಚಿನ ಮನೆ, ಆ ಮನೆಗಿರ್ತಕ್ಕಂಥ ಬಾಗಿಲು ಕಂಚಿನಿಂದ ಮಾಡಿರ್ತಕ್ಕಂಥ. ಕಂಚು ಅಂತಕ್ಕಂಥದ್ದು ಲೋಹ, ಒಂದು ಲೋಹ ಕಂಚು, ಲೋಹ. ಕಂಚಿನ ಕದ ಕಾಣು. ಆ ಮನೆಯ ಮುಂದ್ಗಡೆ ಎರಡು ಮಿಂಚಾಡುವ ಎರಡು ಗಿಣಿ ಕಾಣು. ಗಿಣಿ ಅಲ್ಲಿ ಎರಡು ಗಿಳಿಗಳು ಆಡ್ತಾ ಇರ್ತವು, ಅದೇ ನನ್ನ ತವರು ಮನೆ ಅಂತ ಹೇಳ್ತಾಳ. ಇನ್ನು ಮತ್ತೆ ತನ್ನ ತಾಯಿಯ ಗುರುತನ್ನು ಹೇಳ್ತಾಳ. ಮುತ್ತೈದೆ ಹಟ್ಟಿಲಿ, ಹಟ್ಟಿಲಿ ಅಂದ್ರೆ ಮನೆ, ಹಟ್ಟಿ ಅಂದ್ರೆ ಮನೆ. ಮುತ್ತೈದೆ ಹಟ್ಟಿಲಿ ಅಂದ್ರ ನನ್ನ ತಾಯಿ ಮುತ್ತೈದೆ ಆಗಿರ್ತಕ್ಕಂಥವಳು ಮನೆಯಲ್ಲಿ ಮುತ್ತಿನ ಚಪ್ಪರ ಹಾಕಿ ಅಂದ್ರೆ ಚಪ್ಪರದ ಮಧ್ಯದಲ್ಲಿ ಕುತ್ಕೊಂಡು ಪಗಡೆಯನ್ನು ಆಡ್ತಾಳೆ, ಪಗಡೆ ಆಟವನ್ನು ಆಡ್ತಾ ಇರ್ತಾಳೆ. ಅವಳೇನು ಕಣ್ಣನ್ನ ಹಡೆದಲ್ವ ಅಂತ ಹೇಳ್ತಾಳ. ಇದು ತನ್ನ ತಾಯಿ ಎಂತ ಬಳೆಗಳನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾಳಂದ್ರ ಹಚ್ಚ ಕೆಂಪಿನ ಬಳೆ, ಹಸಿರು ಗೀರಿನ ಬಳೆ. ಹಚ್ಚ ಒಂದು ಗಾಢವಾಗಿರ್ತಕ್ಕಂಥ ಕೆಂಪು ಅಂದ್ರೆ ಹೆಚ್ಚು ಕೆಂಪಾಗಿರ್ತಕ್ಕಂಥ ಬಳೆ, ಮತ್ತು
ಹಸಿರಾಗಿರ್ತಕ್ಕಂಥ ಗೀರಿನ ಬಳೆಗಳು ಅಂದ್ರೆ ನಮ್ಮ ಹಳೆದವಾಗ ತುಂಬಾ ಆಸೆ, ಅವುಗಳನ್ನು ತಗೊಂಡು ಹೋಗ್ಬೋದು ಅಂತ ಹೇಳಿ ಆಕೆ ಬಳೆಗಾರನಿಗೆ ಹೇಳ್ತಾರೆ. ಅಂದ್ರ ಬಳೆಗಾರ ಎಲ್ಲಿಗೆ ಹೋಗ್ಬರ್ಬೇಕು ಅಂತಂದೇಳಿ ಹೇಳಿದ್ಲು, ಅಂತವರಿಗೆ. ತಾಯಿಯ ಮನೆ ಯಾವ ರೀತಿಯಾಗಿದೆ, ಕಂಚಿನ ಮನೆ ಇದೆ, ಕಂಚಿನ ಕದ ಇದೆ. ಚಪ್ಪರದ ನಡುವೆ ತಾಯಿ ಏನ್ ಆಟ ಆಡ್ತಾ ಇದ್ದಾರೆ ಅಂದ್ರೆ ಪಗಡೆ ಆಟ ಆಡ್ತಾ ಇದ್ದಾರೆ. ಹಡೆದವನಿಗೆ ಯಾವ ಬಣ್ಣದ ಬಳೆ, ಅಚ್ಚ ಕೆಂಪಿನ ಬಳೆ, ಹಸಿರು ಗೀರಿನ ಬಳೆ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಬಾಲೆ ಈ ಒಂದು ಬಳೆಗಾರನಿಗೆ ಹೇಳಿ ಕಳಿಸ್ತಾರ. ತವ್ರ ಮನೆಗೆ ಹೋಗೋದಕ್ಕಿರ್ತಕ್ಕಂಥ ಗುರುತುಗಳೇನು ಅಂತಂದೇಳಿ ಹೇಳಿದ್ರೆ, ಹೋಗ್ತಾ ಇರ್ತಕ್ಕಂಥ ದಾರಿ ಗುರುತುಗಳನ್ನ ಬಾಳೆ ಬಲಕ್ಕೆ ಬಿಡಬೇಕು, ಸೀಬೆಯನ್ನ ಎಡಕ್ ಬಿಡ್ಬೇಕು, ಮಧ್ಯದಲ್ಲೇ ಹೋಗ್ಬೇಕು. ಊರ ಮುಂದೆ ಆಲೆ ಆಡ್ತಾ ಇರ್ತವು, ಗಾಣ ತಿರುಗ್ತಾ ಇರ್ತವು, ನವಿಲು ಸಾರಂಗ ನಲಿತಾ ಇರ್ತವು. ಅದೇ ತವ್ರ ಮನೆಗೆ ಹೋಗಿರ್ತಕ್ಕಂಥ ಗುರುತುಗಳು. ಇನ್ನು ತವ್ರ ಮನೆಯ ಗುರುತು, ತವ್ರ ಮನೆ ನೋಡೋದಕ್ಕೆ ಯಾವ ರೀತಿಯಾಗಿದೆ ಅಂದ್ರೆ, ಕಂಚಿನ ಮನೆ ಇದೆ, ಕಂಚಿನ ಕದ ಇದೆ, ಮನೆ ಮುಂದ್ಗಡೆ 2 ಗಿಳಿಗಳು ಆಡ್ತಾ ಇರ್ತವು. ಇದು ತವ್ರ ಮನೆಯ ಗುರುತುಗಳು. ಈ ಒಂದು ಪದ್ಯದಲ್ಲಿ ಇಷ್ಟನ್ನು ಇಟ್ಕೊಂಡ್ರಿ. ಬರ್ತಕ್ಕಂಥ ಗ್ರಾಮೀಣ ಪದಗಳನ್ನ ಗ್ರಾಂಥಿಕ ರೂಪದಲ್ಲಿ ಬರೆಯೋದನ್ನು ಸಹ ನೀವು ನೆನಪಿಡಬಹುದು. ಇನ್ನು 2ನೇ ಪದ್ಯ ವಚನಗಳ ಭಾವ ಸಂಗಮ ಅಂತ ಕರಿತೀವಿ ನಾವು. ಇದು 2ನೇ ಪದ್ಯ, ವಚನಗಳ ಭಾವ ಸಂಗಮ. ವಚನ ಅಂದ್ರೆ ಏನು ನೋಡ್ರಿ, ಇದೊಂದು ಸಾಹಿತ್ಯದ ರೂಪ. ಇಲ್ಲಿವರೆಗೂ ನೀವು ಗದ್ಯ ಪದ್ಯಗಳನ್ನ ಓದಿದ್ರಲ್ಲ, ಇದು ಒಂದು ವಚನ ಅಂತಕ್ಕಂಥದ್ದು ಒಂದು ಸಾಹಿತ್ಯದ ರೂಪ. ಯಾವ ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಅಂದ್ರೆ ನೋಡಿದ ವಚನ ನಡುಗನ್ನಡ ಕಾಲದಲ್ಲಿ ಈ 12ನೇ ಶತಮಾನದಲ್ಲಿ ಶಿವಶರಣರು ರಚಿಸಿರ್ತಕ್ಕಂಥ ಸಾಹಿತ್ಯ. ಈ ವಚನಗಳನ್ನ ರಚಿಸಿರ್ತಕ್ಕಂಥವ್ರನ್ನ ವಚನಕಾರರು ಅಂತ ಕರೀತಾರೆ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಸಾಹಿತ್ಯವನ್ನು ವಚನ ಅಂತ ಕರೀತಾರೆ. ಇಲ್ಲಿ ನಾವು ಜೇಡರ ದಾಸಿಮಯ್ಯ, ಮಡಿವಾಳ ಮಾಚಯ್ಯ, ಮುಕ್ತಾಯಕ ಮತ್ತು ಸತ್ಯಕ್ಕ 4 ಜನರ ವಚನಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಜೇಡರ ದಾಸಿಮಯ್ಯನವರ ಅಂಕಿತ ನಾಮವನ್ನು ನೆನಪಿಟ್ಕೋಬೇಕು. ಜೇಡರ ದಾಸಿಮಯ್ಯನ ಅಂಕಿತ ನಾಮ ರಾಮನಾಥ. ಜೇಡರ ದಾಸಿಮಯ್ಯ ರಾಮನಾಥ. ಇಲ್ಲಿ ಅಂಕಿತ ನಾಮಗಳನ್ನು ನೆನಪಿಟ್ಕೊಂಡ್ರಿ. ಜೇಡರ ದಾಸಿಮಯ್ಯನ ಅಂಕಿತ ನಾಮ ಅಂದ್ರೆ ರಾಮನಾಥ ಅಂತ ನೆನಪಿಟ್ಕೋಬೇಕು. ಇವರು ಜನಿಸಿದ ಸ್ಥಳ ಮುದೇನೂರು. ಇವರ ಕಾಲ ಕ್ರಿಸ್ತಶಕ 12ನೇ ಶತಮಾನ. ಇಲ್ಲಿ ಬರ್ತಕ್ಕಂಥ ವಚನಕಾರರು ಎಲ್ಲ ಕಾಲನ 12ನೇ ಶತಮಾನ ಅಂತ ಬರೆದ್ರೆ ಸಾಕು. ಇವರ ಕೃತಿಗಳು ಅಂದ್ರೆ ವಚನಗಳು. ಇನ್ನು ಮಡಿವಾಳ ಮಾಚಯ್ಯನವರ ಕಾಲನೂ ಸಹ 12ನೇ ಶತಮಾನ. ಇವರು ವಿಜಯಪುರ ಜಿಲ್ಲೆಯ ಹಿಪ್ಪರಿಗೆಯಲ್ಲಿ ಜನಿಸ್ತಾರೆ. ರಾಮನಾಥ ಅವರು ಯಾದಗಿರಿ ಸಮೀಪದ ಮುದೇನೂರಿನಲ್ಲಿ ಜನಿಸಿದ್ರು. ಮಡಿವಾಳ ಮಾಚಯ್ಯನವರು ಹಿಪ್ಪರಿಗಿ ಅಂತಕ್ಕಂಥ ವಿಜಯಪುರ ಜಿಲ್ಲೆ ಹಿಪ್ಪರಿಗಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಅಂಕಿತ ನಾಮ ಕಲಿದೇವರ ದೇವ. ಮಡಿವಾಳ ಮಾಚಯ್ಯನ ಅಂಕಿತ ನಾಮ ಕಲಿ ದೇವರ ದೇವ. ಮಡಿವಾಳ ಮಾಚಯ್ಯನವರ ಅಂಕಿತ ನಾಮವನ್ನು ನೆನಪಿಟ್ಕೊಡ್ರಿ. ಆ ನಂತರ 2 ವಚನಗಾರ್ತಿಯರನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಅಂದ್ರ ಕನ್ನಡದ ಮೊದಲ ಕವಯಿತ್ರಿ ಅಂದ್ರೆ ಅಕ್ಕ ಮಹಾದೇವಿ. ನೋಡ್ರಿ, ಶರಣರ ಕಾಲದವರೆಗೂ ಯಾವ ಹೆಣ್ಮಕ್ಕಳನ್ನು ಸಾಹಿತ್ಯವನ್ನು ರಚಿಸಿರ್ಲಿಲ್ಲ. ಕನ್ನಡದ ಮೊದಲ ಕವಯಿತ್ರಿ ಅಂದ್ರೆ ಅಕ್ಕ ಮಹಾದೇವಿ. ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಇಲ್ಲಿ 2 ವಚನಗಾರ್ತಿಯರನ್ನು ನಾವು ಪರಿಚಯ ಮಾಡ್ಕೊಳ್ತೀವಿ. ಮುಕ್ತಾಯಕ್ಕನ ಅಂಕಿತ ನಾಮ ಅಂದ್ರೆ ಅಜಗಣ ತಂದೆ. ಮುಕ್ತಾಯಕ್ಕನ ಅಂಕಿತ ನಾಮ ಅಜಗಣ ತಂದೆ. ಮುಕ್ತಾಯಕ ಶಿವಶರಣೆ. ಈಕೆ ಜನ್ಮಸ್ಥಳ ಲಕ್ಕುಂಡಿಯಲ್ಲಿ ಜನ್ಮಸ್ಥಳ. ಈಕೆ ಅಣ್ಣನ ಹೆಸರು ಅಜಗಣ್ಣ. ಈಕೆಯ ಅಣ್ಣನೂ ಒಮ್ಮೆ, ಗುರುನು ಒಮ್ಮೆ. ಆದ್ದರಿಂದ ತನ್ನ ಅಂಕಿತ ನಾಮವನ್ನು ಅಜಗಣ್ಣ ತಂದೆ ಅಂತ ಹೇಳಿ ಇಟ್ಕೊಳ್ತಾರೆ. ಆನಂತರ ಬರ್ತಕ್ಕಂಥವಳು ಸತ್ಯಕ್ಕ. ಸತ್ಯಕ್ಕನ ಅಂಕಿತ ನಾಮ ಶಂಭುಜಕ್ಕೇಶ್ವರ. ಸತ್ಯಕ್ಕ
ಶಂಭುಜಕ್ಕೇಶ್ವರ ಇಲ್ಲಿಯ ಅಂಕಿತ. ಇನ್ನು ಇವರ ವಚನದಿಂದ ನಾವೇನು ತಿಳ್ಕೊಳ್ತೀವಿ, ಜೇದ್ರ ದಾಸಮಯ್ಯನ ವಚನದಲ್ಲಿ ಹರ ತನ್ನ ಭಕ್ತರನ್ನ ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತಾನ, ಒರೆದು ನೋಡ್ತಾನ, ಚಿನ್ನದಂತೆ ಉಜ್ಜಿ ನೋಡ್ತಾನ, ಆಮೇಲೆ ಚಂದನದಂತೆ ಅಂದ್ರೆ ಗಂಧದಂತೆ ತೇದು ನೋಡ್ತಾನ, ಕಬ್ಬಿನ ಕೋಲಿನಂತೆ ಅರಿದು ಅಂದ್ರೆ ಆ ಕಬ್ಬಿನ ಕೋಲನ್ನ ಜಜ್ಜಿ ಹಿಂಡಿ ರಸವನ್ನು ತೆಗೆಯುವಂತೆ ಕಷ್ಟಪಟ್ಟು ನೋಡ್ತಾನ. ಆದ್ರೂ ಬೆದರ್ದೇನೆ ಬೆಚ್ಚಿದೇನೆ ಹಾಗೆ ಇದ್ರೆ ಕರ ಬಿಡದೆ ಎತ್ತಿಕೊಂಬ ನಮ್ಮ ರಾಮನ ಅಂತ. ಕರ ಅಂದ್ರೆ ಕೈ ನೋಡ್ರಿ, ಕರ ನಾನಾರ್ಥಕ ಪದ. ಕರ ಕೈ, ಕೈಯನ್ನ ಹಿಡಿದು ಎತ್ಕೊಳ್ತಾನ ನಮ್ಮ ರಾಮನಾಥ ಅಂತ ಜೇದ್ರ ದಾಸನ ವಚನದಲ್ಲಿ ಹರ ತನ್ನ ಭಕ್ತರನ್ನ ಯಾವ ರೀತಿ ಪರೀಕ್ಷೆ ಮಾಡ್ತಾನ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮಡಿವಾಳ ಮಾಚಯ್ಯನ ಒಂದು ವಚನದಲ್ಲಿ ಅಂಧಕಾರದ ದೆಸೆಯಿಂದ ಅಂದ್ರೆ ಸ್ವಲ್ಪ ಅಹಂಕಾರ, ಕತ್ತಲನ್ನ ಆವರಿಸ್ಕೊಂಡ್ಬಿಡೋದು ಅಂದ್ರೆ ಈ ಒಂದು ಕತ್ತಲಿನ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯಿಂದ ಎಡಿಸಲಿಸುವ ಭಕ್ತಿಯ ಪ್ರಭೆಯಾಯಿತು. ಈ ಕತ್ತಲು ಇರೋದ್ರಿಂದನೇ ನಮಗೆ ಚಂದ್ರನ ಬೆಳಕು ಗೊತ್ತಾಯ್ತು. ಇಲ್ಲಾಂದ್ರೆ ಕತ್ಲೆ ಇರಲಿಲ್ಲ ಅಂದ್ರೆ ಚಂದ್ರನ ಬೆಳಕು ಏನು ಗೊತ್ತಾಗ್ತಾ ಇತ್ತು. ಅದೇ ರೀತಿ ನಿಂದಕರ ನುಡಿಯಿಂದ ನಮ್ಮನ್ನ ಬೈತಾರಲ್ಲ, ನಮ್ಮನ್ನ ತೆಗಳ್ತಾರೆ. ನಿಂದಕರು ಅಂದ್ರೆ ನಮ್ಮನ್ನ ತೆಗಳುವವರು, ನಮ್ಮ ತಪ್ಪುಗಳನ್ನ ಕಂಡುಹಿಡಿತಕ್ಕಂಥವ್ರನ್ನೇ ನಿಂದಕರು ಅಂತ ಕರಿತೀವಿ. ಅಂದ್ರೆ ಈ ಒಂದು ನಮ್ಮನ್ನ ತೆಗಳ್ತಕ್ಕಂಥ ಜನರೇನಿರಲ್ಲ ಅವ್ರು ನಮ್ಮನ್ನ ಬೈಯೋದ್ರಿಂದನೇ ಶಿವಭಕ್ತಿಯ ಬೆಳಕು ನಮ್ಮ ಮೇಲೆ ಉಂಟಾಯ್ತು. ಇಲ್ಲಾಂದ್ರೆ ನಮ್ಮನ್ನ ಬೈಲಿಲ್ಲ ಅಂದ್ರೆ ನಮ್ಮ ಮೇಲೆ ಶಿವಭಕ್ತಿಯ ಬೆಳಕು ಉಂಟಾಗ್ತಾನೆ ಇರಲಿಲ್ಲ. ಹೌದೆಂದರೆ ಅಲ್ಲದೆಂದು ತಿಗಳಿಗಳು, ನಾವು ಹೌದು ಅಂದ್ರೆ ಅಲ್ಲ ಅಂತಂದು ತಿಗಳಿದಾರ. ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ ಅಂದ್ರೆ ಈ ಒಂದು ಕುತರ್ಕ ಅಂದ್ರೆ ಕೆಟ್ಟ ಬುದ್ಧಿಯ ಶಾಸ್ತ್ರದಲ್ಲಿ ಕೆಟ್ಟ ಕೆಲಸ ಮಾಡ್ತಕ್ಕಂಥವ್ರು, ಮೋಸಗಾರರ ಒಂದು ಗತಿಯಿಂದ ಅವರನ್ನು ಎಂಥ ಸ್ಥಿತಿಯಲ್ಲಿ ನಮ್ಮನ್ನ ಕಾಡ್ತಾರೆ ಅಂದ್ರೆ ಯಮನೇ ನಮ್ಮನ್ನ ಕಾಡಿದಂತೆ ಅವರನ್ನು ಕಾಡ್ತಾ ಇರ್ತಾರ. ನಾವು ಅವ್ರ ಜೊತೆಗೆ ಸೇರ್ಕೊಂಡ್ವಿ. ನಾವು ನಾನಾ ಜನ್ಮಕ್ಕೆ ಇರುತ್ತೆ ಅಂದ್ರೆ ನಾವು ಹಲವಾರು ಜನ್ಮಗಳಲ್ಲಿ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಅಂತ ಕೆಟ್ಟವರೊಂದಿಗೆ ನಾವು ಸೇರ್ಕೊಂಡು ಹಲವಾರು ಕಷ್ಟಗಳನ್ನು ಅನುಭವಿಸ್ತಾ ಬಂದ್ವಿ. ನನಗೆ ದೇವರನ್ನು ಕೇಳ್ಕೊಳ್ತಾನ, ಶಿವಾಚಾರದ ಪಥವ ತೊಡಗಿ, ನನಗೆ ಕೆಟ್ಟವರ ಸಹವಾಸ ಬೇಡ, ನನಗೆ ಶಿವ ಮಾರ್ಗದಲ್ಲಿ ನಡೆದ ಪಥ ಮಾರ್ಗ ದಾರಿ, ಪಥ ಮಾರ್ಗ ದಾರಿ ಹಾಗೆ ಸಮಾನಾರ್ಥಗಳು. ನನಗೆ ಈ ಒಂದು ಶಿವಪಥವ ತೋರಯ್ಯ ಅಂತಂದೇಳಿ ಮಡಿವಾಳ ಮಾಚಯ್ಯ ನುಡಿಯಲು ಬಾರದು ಕೆಟ್ಟ ನುಡಿಗಳ ಮುಕ್ತಾಯಕನ ವಚನದಲ್ಲಿ ನಾವು ಶಿವಭಕ್ತನಿಗೆ ನಡೆನುಡಿಗಳು ಬಹಳ ಮುಖ್ಯ. ಯಾವ ರೀತಿಯಾಗಿ ನಡ್ಕೋಬೇಕು ಅನ್ನೋದನ್ನ, ಪರಿಶುದ್ಧವಾಗಿ ಯಾವ ರೀತಿಯಾಗಿರ್ಬೇಕು, ನಿಜವಾದ ವ್ರತ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾ, ನುಡಿಯಲು ಬಾರದು ಕೆಟ್ಟ ನುಡಿಗಳ, ಯಾವಾಗ್ಲೂ ಕೆಟ್ಟ ಮಾತುಗಳನ್ನ ಆಡಬಾರದು. ನಡೆಯಲು ಬಾರದು ಕೆಟ್ಟ ನಡೆಗಳ ಅಂದ್ರೆ ನಮ್ಮ ಚಟುವಟಿಕೆ, ನಾವು ನಡ್ಕೊಳ್ತಕ್ಕಂಥ ರೀತಿ ಕೆಟ್ಟತನದಿಂದ ಇರಬಾರದು. ನುಡಿದಡೇನು ನುಡಿಯದಿದ್ದಡೇನು, ನಾವು ಮಾತನಾಡಿದ್ರೇನು ಮಾತನಾಡದೇ ಇದ್ರೇನು ಹಿಡಿದ ವ್ರತವನ್ನು ನಾವು ಬಿಡದೇನೆ ಕಾಪಾಡ್ಕೋಬೇಕು. ಅದೇ ನಮ್ಮ ಮಹಾಜ್ಞಾನದ ಆಚರಣೆ ಅಂತ ಮುಕ್ತಾಯಕ ವಚನದಲ್ಲಿ ತಿಳಿಸ್ತಾರೆ. ಇನ್ನು ಸತ್ಯಕ್ಕ ಬೇರೆಯವರ ಹಣವನ್ನ ನಾವು ಪಡ್ಕೋಬಾರ್ದು. ಅಂದ್ರೆ ನಾವು ಪರಿಶ್ರಮ ಪಡ್ತೇನೆ, ನಾವು ಬೆವರು ಹರಿಸ್ತೇನೆ, ನಾವು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಆಸೆ ಆಮಿಷಗಳಿಗೆ ಯಾವತ್ತೂ ಶಿವಸೇನರಾಗಿರ್ತಕ್ಕಂಥವ್ರು ಒಳಗಾಗಬಾರ್ದು. ಅಂತ ಕೆಲಸ ಮಾಡಿದ್ರೆ ಅವ್ರು ನರಕ ತಪ್ಪಿದ್ದಲ್ಲ ಅಂತ ವಚನದಲ್ಲಿ ತಿಳಿಸ್ತಾರೆ. ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ, ಬಟ್ಟೆ ಅನ್ನೋದು ಸಹ ದಾರಿ. ಬಟ್ಟೆ ದಾರಿ, ಬಟ್ಟೆ ಅಂತಕ್ಕಂಥದ್ದು ನಾನಾರ್ಥಕ ಪದ. ವಸ್ತ್ರ ದಾರಿ. ಲಂಚ ವಂಚನೆಗೆ ಕೈಯಾನದ ಭಾಷೆ, ಲಂಚ ಮತ್ತು ವಂಚನೆಗೆ ಯಾವತ್ತೂ ಕೈ ಚಾಚಬಾರದು. ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಒಂದು ಅಥವಾ ವಸ್ತ್ರ ಬಿದ್ದಿದ್ದರೆ, ಬಂಗಾರ ಅಥವಾ ಬಟ್ಟೆ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದ್ದೇನಾದರೆ ಅದು ಅಲ್ಲೇ ಬಿದ್ದಿದ್ರು ನಾವು ಏನಾದರೂ ಅದನ್ನು ಮುಟ್ಟಿ ನಾವು ಎತ್ಕೊಂಡ್ರೆ ನಿಮ್ಮ ಆಣೆ, ನಿಮ್ಮ ಪ್ರಮಥರಾಣೆ, ನಿಮ್ಮ ಮೇಲೆ ಆಣೆ ಮಾಡಿರ್ತೀನಿ, ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರ ಮೇಲೆ ಆಣೆ ಮಾಡಿರ್ತೀನಿ. ಅದೇನು ಕಾರಣವೆಂದರೆ ನೀವಿಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿದ್ದೇನಾಗಲಿ, ನಾನು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾನಿದ್ದೀನಿ, ಇದು ಅನ್ಯಾಯವಾಗಿ ಅದು ಬೇರೆಯವರನ್ನ ನಾನು ತೆಗೆದುಕೊಳ್ಳೋದಿಲ್ಲ. ನಾನು ಏನಾದರೂ ಒಳಿಮನವನ್ನು ಮಾಡಿ ಅಂದರೆ ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡಿ ಪರದ್ರವ್ಯಕ್ಕೆ ಬೇರೆಯವರ ಸಂಪತ್ತಿಗೆ ಆಸೆ ಮಾಡಿದೆ ಅಂದರೆ ನೀನಾಗಲೇ ನನ್ನ ನರಕದಲ್ಲಿ ಹತ್ತಿ
ನೀನೆದ್ದು ಹೋಗ ಶ್ರಮಜೀವೇಶ್ವರ, ನಿನ್ನನ್ನ ನರಕಕ್ಕೆ ಹಾಕಿ ನಿನ್ನನ್ನು ತಿರುಗು ನೋಡ್ತಾನೆ ಹೋಗು ಅಂತ ಹೇಳಿ ಸತ್ಯಕಥನ ವಚನದಲ್ಲಿ ಹೇಳ್ತಾರೆ. ಇಲ್ಲಿನ ಸಹ ನೀವು ಇಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನ ಒಂದ್ಸಲ ಓದ್ಕೊಡ್ರಿ. ಆನಂತರ ಪದಗಳ ಅರ್ಥವನ್ನ ಓದ್ಕೊಡ್ರಿ. ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸ್ತಾನ? ಒರೆದು ನೋಡ್ತಾನ, ಕಬ್ಬಿನಂತೆ ತಿರಿದು ನೋಡ್ತಾನ, ಮುಚ್ಚಿ ನೋಡ್ತಾನೆ. ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು? ಶಿವನ ಮೇಲಿನ ಭಕ್ತಿ ಈ ನಿಂದಕರ ಈಡಿಸ ನಿಂದಕರ ಬೈಗಳಿಂದ ಪ್ರಭೆಯಾಯಿತು. ಮಹಾಜ್ಞಾನದ ಆಚರಣೆ ಅಂದ್ರೆ ಯಾವುದು? ಹಿಡಿದ ರಥ ಬಿಡದೆ ಇರ್ತಕ್ಕಂಥದ್ದೇ ಮಹಾಜ್ಞಾನದ ಆಚರಣೆ ಅಂತಂದೇಳಿ ಹೇಳ್ತಾರ. ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಹತ್ತಬೇಕು, ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಹತ್ತಬೇಕು ಅಂತ ಹೇಳ್ತಾರ. ಒಂದು ವಸ್ತ್ರ ಎಲ್ಲಿ ಬಿದ್ದಿದ್ರೆ ಕೈ ಮುಟ್ಟಿ ಎತ್ತುವುದಿಲ್ಲ, ಹೋಗ್ತಕ್ಕಂಥ ಹಾದಿಯಲ್ಲಿ ಬಿದ್ದಿದ್ರೆ ಅದು ಕೈ ಮುಟ್ಟಿ ಎತ್ತುವುದಿಲ್ಲ ಅಂತ ಹೇಳ್ತಾರ. ಇನ್ನು ಇಲ್ಲಿ ಬರ್ತಕ್ಕಂಥ ಭಾಷಾ ಚಟುವಟಿಕೆಗಳನ್ನು ಸಹ ನೀವು ಓದ್ಕೊಡ್ರಿ. ಇನ್ನು 3ನೇ ಪದ್ಯ ಹಚ್ಚೇವು ಕನ್ನಡದ ದೀಪ. ಈ ಹಚ್ಚೇವು ಕನ್ನಡದ ದೀಪ ಬರೆದಿರ್ತಕ್ಕಂಥ ಕವಿ DS ಕರ್ಕಿಯವರು. ಈ DS ಕರ್ಕಿಯವರು 1907 ನವೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಇವರು ಜನಿಸ್ತಾರ. ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಮಾಡಿದ್ರು. ಆನಂತರ ಹುಬ್ಬಳ್ಳಿಯಲ್ಲಿ ಒಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸಹ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿದ್ರು. ಇವರು ಬರೆದಿರ್ತಕ್ಕಂಥ ಕೃತಿಗಳು ನಕ್ಷತ್ರಗಾನ, ಭಾವತೀರ್ಥ, ತನ್ನನತ್ತು ಗೀತ ಗೌರವ, ಕರಿಕೆ ಕಂಡಿಲು, ನಮನ, ಬಣ್ಣದ ಚೆಂಡು ಅಂತಕ್ಕಂಥ ಕಾವಡಿ ಸಂಕಲನಗಳನ್ನು ಬರ್ತಾರ. ಇವರು ಬರೆದಿರ್ತಕ್ಕಂಥ ಒಂದು ಪದ್ಯ ಹಚ್ಚೇವು ಕನ್ನಡದ ದೀಪ. ಇದನ್ನ ನಕ್ಷತ್ರಗಾನ ಅಂತಕ್ಕಂಥ ಕವನ ಸಂಕಲನದಿಂದ ಹಚ್ಚೇವು ಕನ್ನಡದ ದೀಪದಿಂದ. ಈ ಕನ್ನಡದ ದೀಪವನ್ನ ಹಚ್ಚಬೇಕಾದ್ರೆ ನಾವೆಲ್ಲರೂ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನ ಈ ಪದ್ಯವನ್ನು ನಾವು ತಿಳ್ಕೊಳ್ತೀವಿ. ನಮ್ಮ ಕವಿಯಾಗಿರ್ತಕ್ಕಂಥ DS ಕರ್ಕಿಯವರು ಸಹ ಸಾಮೂಹಿಕವಾಗಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಕವನವನ್ನ ರಚಿಸಿದಾರ. ಹಚ್ಚೇವು ಕನ್ನಡದ ದೀಪ, ಕರುನಾಡಿನ ದೀಪವನ್ನ, ಸಿರಿನುಡಿಯ ದೀಪವನ್ನ, ಒಲವನ್ನ ಅಂದ್ರೆ ಪ್ರೀತಿಯನ್ನ ಎತ್ತಿ ತೋರಿಸ್ತಕ್ಕಂಥ ದೀಪವನ್ನ ನಾವು ಹಚ್ಚಬೇಕು. ಅಂದ್ರೆ ಬರೀ ಬೆಳಕನ್ನ ತೋರ್ತಕ್ಕಂಥ ಮಾಮೂಲಿ ಹಣತೆಯನ್ನ ನಾವು ಹಚ್ತಾ ಇಲ್ಲ, ಮಮತೆಯನ್ನ, ಒಲವನ್ನ, ಪ್ರೀತಿಯನ್ನ, ವಾತ್ಸಲ್ಯವನ್ನ ತೋರ್ತಕ್ಕಂಥ ದೀಪವನ್ನು ನಾವು ಹಂಚ್ಬೇಕಾಗೈತಿ. ಇಷ್ಟು ದಿನ ನಾವು ಮೈ ಮರವಿಯಿಂದ ಅಂದ್ರೆ ನಾವು ಮೈ ಮರ್ತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ನಮ್ಮಲ್ಲಿ ಮೈ ಮರ್ತು ಕೂತ್ಕೊಂಡಿರೋದ್ರಿಂದ ಹೊಳೆ ಉಂಟಾಗ್ತೈತಿ. ಆ ಹೊಲಸನ್ನ ಕೊಚ್ಚಿ ಹಾಕ್ಬೇಕು. ನಾವು ಎಲ್ಲ ಕಡೆ ಕನ್ನಡದ ಕಂಪು ಎಲ್ಲೆಲ್ಲಿ ಸೂಸುದಲ್ಲ ಅಲ್ಲೆಲ್ಲ ನಾವು ಕನ್ನಡವನ್ನ ಚಾಚಬೇಕು. ನಡುನಾಡೆ ಇರಲಿ, ಅದು ಗಡುನಾಡೆ ಆಗಿರಲಿ, ಕನ್ನಡದ ಕಳೆ ಅಂದ್ರೆ ತೇಜಸ್ಸು, ಕಾಂತಿ. ಕಳೆ ತೇಜಸ್ಸು, ಕಾಂತಿ. ಕಳೆ ಅಂತಕ್ಕಂಥದ್ದು ಸಹ ನಾಮಪದ. ಕಾಂತಿ, ಕಸ. ಕನ್ನಡದ ಕಳೆಯ ಕೆಚ್ಚೇವು. ನಾವು ಇಲ್ಲಿವರೆಗಿರ್ತಕ್ಕಂಥ ಮರವನ್ನೆಲ್ಲ ಮರ್ತೋಗ್ತೀವಿ, ಮನಸ್ಸನ್ನ ತೆರಿತೀವಿ. ನಾವು ಎಲ್ಲರಿಗೂ ಒಲವನ್ನ, ಪ್ರೀತಿಯನ್ನ ಎರಿತೀವಿ. ಇಡೀ ನೆನಪನ್ನು ನಾವು ಹಿಡಿದಿಟ್ಕೊಳ್ತೀವಿ. ನಾವು ಈ ಕನ್ನಡದ ದೀಪವನ್ನ ನಮ್ಮ ನರಗಳನ್ನೆಲ್ಲ ಹುರಿಗೊಳಿಸಿ ಹೊಸೆದು ಕನ್ನಡದ ದೀಪವನ್ನು ಹಚ್ತೀವಿ ಅಂತ ಹೇಳಿ ಹೇಳ್ತಾರೆ. ಇನ್ನು ನಮ್ಮ ಕಲ್ಪನೆಯ ಕಣ್ಣು ಹರಿವನಕ ಸಾಲವನ್ನು, ನಮ್ಮ ಕಲ್ಪನೆಯ ಕಣ್ಣು ಎಲ್ಲಿವರೆಗೂ ಹರಿತಾ ಹೋಗೋದಲ್ಲ ಅಲ್ಲಿವರೆಗೂ ನಾವು ಈ ಕನ್ನಡದ ದೀಪದ ಬೆಳಕನ್ನ ಬೀರ್ತೀವಿ. ನಾವು ಹರಿವನಕ ಸಾಲ ಅಂದ್ರೆ ಕಲ್ಪನೆಯ ಕಣ್ಣು ಅಂದ್ರೆ ಕೊನೆಯೇ ಇಲ್ಲ. ನಮ್ಮ ಕಲ್ಪನಾ ಲೋಕ ಎಲ್ಲಿವರೆಗೂ ನೋಡ್ಬೇಕಾದ್ರೂ ಹೋಗುತ್ತೆ. ಅಂದ್ರೆ ಅದೇ ರೀತಿ ನಮ್ಮ ಕಲ್ಪನೆಯ ಕಣ್ಣಿನ ನೋಟ ಎಲ್ಲಿವರೆಗೂ ಹರಿತಾ ಹೋಗೋದಲ್ಲ ಅಲ್ಲಿವರೆಗೂ ನಾವು ಕನ್ನಡದ ದೀಪವನ್ನು ನಾವು ಹಚ್ತೀವಿ. ಆ ಹಚ್ಚಿರುವ ದೀಪದಲ್ಲಿ ನಮ್ಮ ತಾಯಿಯ ರೂಪ ಅಚ್ಚಳಿಯದಂತೆ, ಅಂದ್ರೆ ಸ್ವಲ್ಪವೂ ನಾಶವಾಗದಂತೆ, ಸ್ವಲ್ಪವೂ ಹೊಂದದಂತೆ ಆಕೆ ಕನ್ನಡ ತಾಯಿಯ ರೂಪವನ್ನು ನಾವು ತೋರಿಸ್ತೀವಿ. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು, ಒಡಲೊಡಲ ಅಂದ್ರೆ ಹೊಟ್ಟೆ ಒಳಗಡೆನೆ ಕಿಚ್ಚನ ಇಟ್ಕೊಂಡು, ಹೊಟ್ಟೆ ಕಿಚ್ಚನ ಇಟ್ಕೊಂಡಿರ್ತಕ್ಕಂಥ ಕಿಡಿಗಳನ್ನ, ಕೆಟ್ಟ ಜನಗಳನ್ನ ನಾವು ಗಡಿನಾಡಿನಿಂದ ಆಚೆಗೆ ತೂರ್ಬಿಡ್ತೀವಿ. ನಾವು ನಮ್ಮಲ್ಲಿ ಸದಾ ಪ್ರೀತಿ ಹೊಂದಿರ್ಬೇಕಾದ್ರೆ ಪ್ರೀತಿ ಎಲ್ಲಿಂದ ಬರಬೇಕು? ಪ್ರೀತಿ, ಭಯ, ನಾಡಲವೇ ನೀತಿ. ನಮ್ಮ ಮನಸ್ಸಿನಲ್ಲಿ ನಾಡಿನ ಬಗ್ಗೆ ಇರ್ತಕ್ಕಂಥ ಪ್ರೀತಿನೇ ನಮ್ಮ ಎಲ್ಲರ ನಿಯಮವಾಗಿದೆ. ಕಿಡಿ ನೆನಪ. ಮನೆಗಳಲ್ಲಿ, ಮನಸ್ಸುಗಳಲ್ಲೂ ಸಹ ನಾವು ಕನ್ನಡದ ದೀಪವನ್ನು ಹಚ್ತೀವಿ.
ನಮ್ಮವರು ಗಳಿಸಿದ ಹೆಸರನ್ನು ಉಳಿಸಲು ನಮ್ಮ ಹಿರಿಯರು ಅನೇಕರು ಹೆಸರನ್ನ ಗಳಿಸಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ನಾಡಿನ ಒಂದು ಹೆಸರನ್ನ ಉಳಿಸಿರ್ತಕ್ಕಂಥವ್ರು, ಅವರ ಹೆಸರನ್ನು ಉಳಿಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಸೇರ್ತೀವಿ. ನಮ್ಮ ಎದೆಯ ಮಿಡಿ ಮಾತಿನಲ್ಲಿ ನಾವು ಮೇಲ್ಮಾತಿನಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ನಮ್ಮ ಎದೆಯಿಂದ ಹೊರಹೊಮ್ಮಿರ್ತಕ್ಕಂಥ ಮಾತುಗಳಿಗೂ ನಮ್ಮ ಮಾತುಗಳಿಂದ ನಮ್ಮ ತಾಯಿಯ ಪೂಜೆಯನ್ನು ಮಾಡ್ತೀವಿ. ಯಾವ ತಾಯಿ? ನಮ್ಮ ಕನ್ನಡ ಮಾತೆಯ ಪೂಜೆಯನ್ನು ಮಾಡ್ತೀವಿ. ನಮ್ಮ ಉಸಿರು ಪ್ರತಿ ಕ್ಷಣವೂ ನಮ್ಮ ಉಸಿರಾಡ್ತಕ್ಕಂಥ ಈ ನಮ್ಮ ನಾಡಿನಲ್ಲಿ ಮಂಗಳಕರವಾಗಿರ್ತಕ್ಕಂಥ ಗೀತೆಯನ್ನು ನಾವು ಮಾಡ್ತೀವಿ. ಮರಳುತನ ಅಂದ್ರೆ ಹುಚ್ಚುತನವನ್ನು ನಾವು ತೊರೆದು ಬಿಡ್ತೀವಿ. ಕಡೆದೇವು ಇರುಳ ಅಂದ್ರೆ ಇರುಳನ್ನ ಕಳೆದು ನಾವು ತಿರುಳನ್ನ ಅಂದ್ರೆ ಸಾರವನ್ನ ಪಡ್ಕೊಳ್ತೀವಿ. ನಾವು ಕರುಳೆಂಬ ಕುಡಿಗೆ ಅಂದ್ರೆ ನಮ್ಮ ಕರುಳಿನ ಕುಡಿಗೆನೆ ಮಿಂಚನ್ನು ಮುಡಿಸಿ ಕನ್ನಡದ ದೀಪವನ್ನು ಹಚ್ತೀವಿ ಅಂತ ಹೇಳಿ ನಮಗೆ ಕವಿ ತಿಳಿಸ್ಕೊಟ್ರು. ಈ ಒಂದು ಕವಿ ಕನ್ನಡದ ಕಂಪನ್ನ ಸೂಸುವಲ್ಲಿ ಏನನ್ನು ಚಾಚಬೇಕು ಅಂತ ಕವಿ ಹೇಳ್ತಾರ, ಕರ್ಣವನ್ನು ಚಾಚ್ತೀವಿ. ಕಲ್ಪನೆಯ ಕಣ್ಣು ಹರಿವ ತನಕ ಯಾವ ದೀಪವನ್ನು ಹಚ್ಚಬೇಕು ಅಂತ ಹೇಳಿದ್ರು ಕವಿಗಳು? ಕನ್ನಡದ ದೀಪವನ್ನು. ನಮ್ಮವರು ಗಳಿಸಿದ ಹೆಸರು ಉಳಿಸಲು ನಾವು ಏನ್ ಮಾಡ್ಬೇಕು? ಒಂದಾಗಬೇಕು. ನಮ್ಮ ಉಸಿರು ತೀಡುವ ನಾಡಿನಲ್ಲಿ ನಾವು ಮಾಂಗಲ್ಯ ಗೀತೆಯನ್ನು ಹಾಡಬೇಕು. ಕರುಳೆಂಬ ಕುಡಿಗೆ ಏನನ್ನು ಮುಡಿಸ್ತೇವೆ? ನಾವು ಮಿಂಚನ್ನ ಮುಡಿಸ್ತೇವೆ. ಮೈ ಮೇಲೆ ಕೂಡಿರುವ ಹೊಳೆಯನ್ನ ಹಚ್ಚೆವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೆವು. ನಮ್ಮೆದೆಯ ದೇವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೆವು. ಕರುಳೆಂಬ ಕುಡಿಗೆ ಮಿಂಚನೆ ಮುಡಿಸಿ ಹಚ್ಚೆವು ಕನ್ನಡದ ದೀಪವನ್ನು ಹಚ್ಚಬೇಕು ಅಂತಂದೇಳಿ ಕವಿ ತಿಳಿಸಿದರೆ. ಇಲ್ಲಿ ನಾಮಪದ ಮತ್ತು ಕ್ರಿಯಾಪದದ ಅರ್ಥದಲ್ಲಿ ಬರುವಂತಂದ್ರೆ ಈ ನಾನಾರ್ಥಕ ಪದಗಳನ್ನು ಏನು ಬಳಸ್ತಲ್ಲ ಅದೇ ರೀತಿ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಲಿ ಅಂತಂದ್ರ ಅದನ್ನ ನೀವು ನಾನಾರ್ಥಕ ಪದಗಳನ್ನು ಮಾತ್ರ ನೆನಪಿಕೊಂಡ್ರೆ ಸಾಕು. ಹಂಚು ಅಂತಂದ್ರೆ ವಿಭಾಗ ಮಾಡಿ ಕೊಡೋದು. ಇನ್ನು ಒಂದು ರೀತಿ ಹಂಚು ಅಂದ್ರೆ ಭಾಗ ಮಾಡೋದು. ಹಂಚು ಭಾಗ ಮಾಡೋದು. ಈ ಉದಾಹರಣೆ ಕಳೆ, ನಮ್ಮ ಶಾಲಾ ಕೈತೋಟದಲ್ಲಿ ಕಳೆ ಬೆಳೆದಿದೆ. ರಾಜನ ಮುಖದಲ್ಲಿ ತುಂಬಾ ಕಳೆ ಇದೆ. ಕಳೆ ಅಂತಕ್ಕಂಥದ್ದು ಕಾಂತಿ ಮತ್ತೆ ಕಸ. ಅದೇ ರೀತಿ ಕುಡಿಗೆ ಅಂದ್ರೆ ನಾನು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಹಾಲನ್ನು ಕುಡಿಯುತ್ತೇನೆ. ಕುಡಿ ಅಂದ್ರೆ ದೀಪದ ಕುಡಿಗೆ ನಾವು ಬೆಂಕಿಯನ್ನು ಹಚ್ಚಿ ದೀಪವನ್ನು ಉಳಿಸುತ್ತೇವೆ. ಬಳ್ಳಿಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಕುಡಿಗಳಿರುತ್ತವೆ. ಈ ರೀತಿ ಪಡೆ ಅಂದ್ರೆ ತೆಗೆದುಕೊಳ್ಳೋದು, ಮತ್ತೆ ಇನ್ನೊಂದು ಅರ್ಥದಲ್ಲಿ ಗುಂಪು ಅಂತ ಅರ್ಥದಲ್ಲಿ ಈ ರೀತಿ ನಾನಾರ್ಥಕ ಪದಗಳನ್ನು ಸಹ ನೆನಪಿಟ್ಕೊಂಡು ಅಭ್ಯಾಸ ಮಾಡ್ರಿ. ಇನ್ನು ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿರ್ತೈತಿ. ಅಂದ್ರೆ ಒಂದು ಪದಕ್ಕೆ ಇನ್ನೊಂದು ಪದಕ್ಕೆ ಸಂಬಂಧ ಇರ್ತೈತಿ. ಈಗ ನೋಡ್ರಿ ಆಂಧ್ರ ಪ್ರದೇಶ ಹೈದರಾಬಾದ್, ಕೇರಳ ತಿರುವನಂತಪುರಂ. ಅಂದ್ರ ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್. ನೋಡಿ, ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಅದೇ ರೀತಿ ಕೇರಳದ ರಾಜಧಾನಿ ತಿರುವನಂತಪುರಂ. ಆ ರೀತಿ ನೆನಪಿಟ್ಕೊಳ್ಳಿ. ಶತ್ರು ಮಿತ್ರ ಎರಡು ವಿರುದ್ಧಾರ್ಥಕ ಪದಗಳು. ಅಂದ್ರೆ ರಾತ್ರಿ ಹಗಲು. ಮಾತಾ ಪದದ ಅರ್ಥ ತಾಯಿ, ಪಿತಾ ಪದದ ಅರ್ಥ ತಂದೆ. ದಾವಣಗೆರೆ ನಡುನಾಡು, ಬೆಳಗಾವಿ ಗಡಿನಾಡು. ಈ ರೀತಿಯಾಗಿ ಆ ಒಂದು ಪದಕ್ಕೆ ಇನ್ನೊಂದು ಪದದ ನಡುವೆ ಯಾವ ರೀತಿಯಾದ ಸಂಬಂಧ ಇದೆ ಅನ್ನೋದನ್ನ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯೋದನ್ನ ಅಭ್ಯಾಸವನ್ನ ಮಾಡ್ಕೊಡ್ರಿ. ಇನ್ನು ಪುಟ್ಟದಾಗಿ ನಿಬಂಧ ಬರೆಯೋದನ್ನು ಗೊತ್ತಿರಬೇಕು. ಯಾವುದೇ ಒಂದು ವಿಷಯವನ್ನು ಕುರಿತು 8 ರಿಂದ 10 ವಾಕ್ಯಗಳಲ್ಲಿ ನಿಬಂಧ ಬರೆಯೋದನ್ನ ರೂಢಿ ಮಾಡ್ಕೋಬೇಕು. ಇನ್ನು ನೆಚ್ಚಿನ ಕವಿ ಅಂದ್ರೆ DS ಕರ್ಕಿ ಅವ್ರ ಬಗ್ಗೆನೇ ಬರೀಬಹುದು. ಅಂದ್ರ ಜನ್ಮಸ್ಥಳ, ಅವರ ಕಾಲ, ಅವ್ರು ಬಂದಿರತಕ್ಕಂಥ ಕೆಲವೊಂದಿಷ್ಟು ಕೃತಿಗಳು ಗೊತ್ತಿದ್ರಂದ್ರೆ ಅದನ್ನೇ ಬಳಸ್ಕೊಂಡು ನೀವು 8-10 ವಾಕ್ಯಗಳಲ್ಲಿ ನಿಬಂಧ ಬರೆಯೋದನ್ನು ಕಲ್ತ್ಕೊಂಡ್ರಿ. ಒಂದು ವಿಷಯವನ್ನು ಕೊಟ್ಟಾಗ ಅಂದ್ರೆ ಪರಿಸರ ಅಂತ ಹೇಳ್ಕೊಟ್ಟಾಗ ನೀವು ಪರಿಸರ ಸಮತೋಲನ ಪಾಠದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ವಿಷಯವನ್ನೇ ಬಳಸ್ಕೊಂಡು ಒಂದು 8-10 ವಾಕ್ಯಗಳಲ್ಲಿ ನಿಬಂಧ ಬರೆಯೋದನ್ನು ಸಹ ನೀವು ರೂಢಿ ಮಾಡ್ಕೊಳ್ಬೇಕಂದ್ರೆ ನಿಬಂಧ ಅಂದ್ರೆ ಗೊತ್ತಿರುವ ವಿಷಯವನ್ನೇ ಸಹ ನಾವು ಬಳಸ್ಕೊಂಡು ಯಾವ ರೀತಿ ಬರೀಬಹುದು ಅನ್ನೋದನ್ನ ಸಹ ನೀವು ರೂಢಿ ಮಾಡ್ಕೊಂಡ್ರೆ ಮುಂದಿನ ತರಗತಿಯಲ್ಲಿ ಪೂರಕ ಪಾಠಗಳ ಬಗ್ಗೆ ಅಭ್ಯಾಸ ಮಾಡೋಣ.